ಮಾತನ್ನು ಹೇಳಬೇಕು. ಯಾದವರಲ್ಲಿ ಒಂದು ಭಾಗ ಮೈಸೂರಿನ ರಾಜರಾದರೆ ಇನ್ನೊಂದು ಭಾಗ ಸಾತ್ಯಕಿ ಅಂತ ಅರ್ಜುನನ ಭಕ್ತ ಶಿಷ್ಯ. ಅವನೊಬ್ಬ ಯಾದವ, ಕೃಷ್ಣನ ದೂರದಿಂದ ತಮ್ಮ ಇದ್ದಂತೇನೆ. ಆ ಸಾತ್ಯಕಿಯ ರಾಜ್ಯವೇನಿದೆ ಅದು ರಾಷ್ಟ್ರಕೂಟವಾಯಿತು, ಅದು ಮಳಖೇಡದಲ್ಲಿ. ಅಂತೇನೆ ಸಾತ್ಯಕಿ ಅರ್ಜುನನ ಶಿಷ್ಯನಾದದ್ದರಿಂದ ಅತಿ ಪ್ರೀತಿಯ ಶಿಷ್ಯನಾದ ಸಾತ್ಯಕಿಯ ಪರಂಪರೆಯಾದ ರಾಷ್ಟ್ರಕೂಟವಿರುವ ಮಳಖೇಡದಲ್ಲಿ ಇಂದ್ರನ ಅವತಾರರಾದ ಅರ್ಜುನನ ಅವತಾರರಾದ ಟೀಕಾರಾಯರು ಅಲ್ಲಿ ವಾಸವಾಗಿದ್ದಾರೆ. ಆ ಕೃಷ್ಣನ ಪರಂಪರೆಯಿಂದ ಬಂದಂತಹ ಯಾದವರ ರಾಜ್ಯ ಈ ರಾಜ್ಯ. ಹಾಗಾಗಿ ಇಲ್ಲಿ ನಾನು ನಿಮಗೆ ಕೃಷ್ಣನ ತತ್ವವನ್ನು ಉಪದೇಶ ಮಾಡ್ತೇನೆ ಅಂತ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಸಭಾಸಾರ ಸಂಗ್ರಹವನ್ನು ಮುಂದೆ ಇಟ್ಟುಕೊಂಡು, ಅರ್ಥಾತ್ ಆ ಗ್ರಂಥ ನಿರ್ಮಾಣವಾಗುವಂತೆ ಗೀತೋಪನ್ಯಾಸಗಳನ್ನು ಮಾಡಿದರು.